ಉಪಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೀತಕ್ಕಂತಹ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಅನಿವಾರ್ಯತೆ, ಅದು ಕಾಲದ ಕರೆ. ನಾವು 450 ವರ್ಷದಿಂದ ಇಲ್ಲಿಯ ಚನ್ನಭೈರಾದೇವಿ ಎಕ್ಸ್ಪೋರ್ಟ್ ಮಾಡ್ತಿದ್ದವಳು. ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಳುಮೆಣಸು ಈ ವೆಸ್ಟರ್ನ್ ಘಾಟ್ನಲ್ಲಿ ಬರುತ್ತೆ. ಇದು ರೈಟ್ ಟೈಮ್. ಬೇರೆ ವಿಷಯಗಳಿಗೆ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ಉಪಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯೋದಕ್ಕೆ ತಗೊಳ್ಳೋದಕ್ಕೆ ಇದು ರೈಟ್ ಟೈಮ್. ಕಡಿ ಸಿಮೆಂಟ್ ಕೋಲು, ಇದಕ್ಕೆ ನಾವು ಕಾಳುಮೆಣಸನ್ನ ನಾವು ಹಬ್ಸಿದ್ದಾರೆ. ನೀವು ಈಗ ಮೆಂಬರ್ ಆಗಿ ನೀವು ರೈತರಿಗೆ ಏನ್ ಸಲಹೆ, ಹೊಸ ಬೆಳೆಗಳು ಯಾವ್ಯಾವ ಇದೆ? ಒಂದು ಸ್ಪೈಸ್ ಹಬ್ ಆಗಬೇಕು, ಒಂದು ಮಲೆನಾಡಿನ ಭಾಗದ ಒಂದು ಸ್ಪೈಸ್ ಹಬ್ ಆಗಬೇಕು. ಮತ್ತೆ ಕೇಂದ್ರ ಸಾಂಬಾರು ಮಂಡಳಿ ಏನು ಸ್ಪೈಸ್ ಬೋರ್ಡ್ ಇದೆ, ಅದಕ್ಕೆ ನಮ್ಮ ಮಲೆನಾಡಿನ ಭಾಗದಿಂದ ನೀವು ನೇಮಕ ಆಗಿದ್ದೀರಿ. ಅಭಿನಂದನೆಗಳು. ಮೊದಲನೇದಾಗಿ ನೀವು ಸ್ವತಃ ಏನು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ರೈತರಾಗಿ ಭಾಳಷ್ಟು ವರ್ಷಗಳ ಅನುಭವ ಇದೆ. ಜೊತೆಗೆ ಮಲೆನಾಡಿನ ಎಲ್ಲ ಥರದ ಸಮಸ್ಯೆಗಳು, ರೈತರ ಸವಾಲುಗಳು, ರೈತರ ಮುಂದಿರುವ ಬಿಕ್ಕಟ್ಟುಗಳು, ಈ ಅನುಭವ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಮಲೆನಾಡಿನ ರೈತರಿಗೆ ಒಂದು ನಿರೀಕ್ಷೆ ನಿಮ್ಮ ಮೇಲೆ ತುಂಬ ಇದೆ. ಅಂದರೆ ನಮ್ಮವರೊಬ್ಬರು ನಮ್ಮ ಕಷ್ಟ ಸುಖಗಳನ್ನು ಗೊತ್ತಿರುವವರು ಮತ್ತು ನಮ್ಮ ಮುಂದಿರೋ ಎಲ್ಲ ಸವಾಲುಗಳನ್ನು ಅರ್ಥ ಮಾಡ್ಕೊಂಡಿರೋರೊಬ್ಬರು ಕೇಂದ್ರ ಸಾಂಬಾರು ಮಂಡಳಿಯಲ್ಲಿ ಒಂದು ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಜವಾಬ್ದಾರಿಯುತ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ. ಸೊ ಅವರಿಂದ ನಮಗೆ ಈ ಇಡೀ ಮಲೆನಾಡಿನ ಸಾಂಬಾರು ಪದಾರ್ಥಗಳ ಸಾಂಬಾರು ಬೆಳೆಗಾರರ ಭವಿಷ್ಯಕ್ಕೆ ಮತ್ತು ಅವರಿಗೆ ಏನು ಸಮಸ್ಯೆಗಳಿದೆ ಅದಗಳ ಪರಿಹಾರಕ್ಕೆ ಒಂದು ದಾರಿ ತೆರೆದುಕೊಂಡಿದೆ ಅನ್ನೋ ಒಂದು ಹೆಚ್ಚಿನ ನಿರೀಕ್ಷೆಗಳಿದೆ ಅನ್ನೋದು ಇದು. ಈಗ ಭಾರತ ಸರ್ಕಾರದ ಸಾಂಬಾರು ಮಂಡಳಿ ಕಾಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಯ ಅಡಿಗಡೆ ಕೆಲಸ ಮಾಡುತ್ತೆ. 53 ಥರದ ಸ್ಪೈಸನ್ನು ಭಾರತದಾದ್ಯಂತ ಇದು ಬೀಜದ ಉತ್ಪಾದನೆ, ಗಿಡಗಳನ್ನು ಮಾಡೋದು, ನರ್ಸರಿದು ಬ್ಯಾಕಪ್ ಮಾಡೋದು, ಅದನ್ನು ಬೆಳೆಯನ್ನು ಬೆಳೆಸೋದು, ಆಮೇಲೆ ಸಂಸ್ಕರಣೆ, ಕೊಯ್ಲೋತ್ತರ ಸಂಸ್ಕರಣೆ, ಆಮೇಲೆ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪೋರ್ಟ್ ಮಾಡೋದ್ರವರೆಗೆ ಕೆಲಸ ಮಾಡುತ್ತೆ ಸ್ಪೈಸ್ ಬೋರ್ಡ್. ಅದರದ್ದು ಇದಕ್ಕೆ ಫುಲ್ ಫ್ಲೆಡ್ಜೆಡ್ ಬಾಡಿ ಇರಲಿಲ್ಲ ಇತ್ತೀಚಿನ ದಿನದವರೆಗೆ. ಈಗ ಹೊಸದಾಗಿ ನೇಮಕ ಆಗಿದೆ. ನಮ್ಮ ಸಂಗೀತಾ ವಿಶ್ವನಾಥನ್ ಅಂತೇಳಿ ಕೇರಳದ ಒಬ್ಬರು ಅದರ ಅಧ್ಯಕ್ಷರಾಗಿದ್ದಾರೆ. ಅಂದರೆ ನಿರೀಕ್ಷೆಗಳಿದೆ ರೈತಂದು. ಆದರೆ ನಮ್ಮ ಇತಿಮಿತಿಯ ಒಳಗಡೆ ಏನೆಲ್ಲ ಮಾಡ್ಬೋದು, ರೈತರ ಸಮಸ್ಯೆಯನ್ನು ಅಲ್ಲಿ ಚರ್ಚೆ ಮಾಡ್ಬೋದು. ಅವರ ಬೆಳೆಯ ವಿಸ್ತಾರಕ್ಕೆ ಬೇಕಾಗಿರ್ತಕ್ಕಂತಹ, ಮೌಲ್ಯವರ್ಧನೆಗೆ ಬೇಕಾಗಿರ್ತಕ್ಕಂತಹ, ಅವರ ಕೊಯ್ಲೋತ್ತರ ಸಂಸ್ಕರಣೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಈ ಥರದ ವಿಷಯಗಳಿರ್ಬೋದು. ಈ ಥರದ ಎಲ್ಲ ಸಂಗತಿಗಳ ಬಗ್ಗೆ ನಿಶ್ಚಿತವಾಗಿ ನಾನು ನಮ್ಮ ಮಲೆನಾಡಿನ ರೈತರ ಏನೆಲ್ಲ ಸಮಸ್ಯೆಗಳಿದೆ ಇದನ್ನು ಹಂತ ಹಂತವಾಗಿ ಚರ್ಚೆ ಮಾಡ್ತೇನೆ. ಮೊನ್ನೆ ಬೋರ್ಡ್ ಮೀಟಿಂಗ್ ಆಗಿದೆ. ಪ್ರಾರಂಭಿಕ ಹಂತದಲ್ಲಿ ನಾನು ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ಕಮಿಟಿಗಳೆಲ್ಲ ನೇಮಕ ಆಗಬೇಕು. ಆ ನೇಮಕಾತಿಗಳು ಆಗಿದ್ದಾವೆ ಕಮಿಟಿದು. ಇನ್ನು ಫುಲ್ ಫ್ಲೆಡ್ಜೆಡ್ ಕೆಲಸಗಳು ಪ್ರಾರಂಭ ಆಗುತ್ತೆ. ಈ ಬೆಳೆ ವಿಸ್ತಾರದ ಬಗ್ಗೆ ಮತ್ತು ಅಡಿಕೆ ಸಂಕಷ್ಟ ಸಿಕ್ಕಲ್ಲ ಅಂತ ಸಂದರ್ಭದಲ್ಲಿ ರೈತನಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಆದಾಯ ಮೂಲ, ಕೃಷಿ ಮೂಲದ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಈ ನಮ್ಮ ವೆಸ್ಟರ್ನ್ ಘಾಟಿನ ಈ ಬಯೋಡೈವರ್ಸಿಟಿಯಲ್ಲಿ ಬೆಳೀತಕ್ಕಂತಹ ಪೆಪ್ಪರ್ ಇರ್ಬೋದು, ಕಾಳುಮೆಣಸು ಇರ್ಬೋದು, ಅಥವಾ ನಮ್ಮ ಯಾಲಕ್ಕಿ ಇರ್ಬೋದು, ಲವಂಗ, ದಾಲ್ಚಿನ್ನಿ ಇರ್ಬೋದು, ಈ ಥರದಕ್ಕೆ ಸಹಜವಾಗಿ ಒಂದು ನಾವು ಬೆಳೀತಕ್ಕಂತಹ ಕೃಷಿ ಪದ್ಧತಿಯಲ್ಲಿ ಭಾಳ ಕಡಿಮೆ ಫರ್ಟಿಲೈಸರನ್ನು ಬೆಳೆಸಿ ನಾವು ಆರ್ಗ್ಯಾನಿಕ್ಕನ್ನು ಬೆಳೆಯೋದ್ರಿಂದ ಅತ್ಯಂತ ಒಳ್ಳೆಯ ಮಾರುಕಟ್ಟೆಯನ್ನು, ಆ ಥರದ ಆಲೋಚನೆಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ರೈತರು ಮುಂದೆ ಬರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನ, ಈ ಕೃಷಿ ಮಾಹಿತಿ ಪ್ರಾತ್ಯಕ್ಷಿಕೆಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲ, ಸಬ್ಸಿಡಿಗಳು, ಈ ಥರದ ಸಂಗತಿಗಳು ಸುಲಲಿತವಾಗಿ ಸಿಂಗಲ್ ವಿಂಡೋದಲ್ಲಿ ರೈತನಿಗೆ ತಲುಪೋದಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳ ಬಗ್ಗೆ ಅತ್ಯಂತ ಗಂಭೀರವಾದಂತಹ ಆಲೋಚನೆಗಳನ್ನು ಮತ್ತು ಪ್ರಯತ್ನವನ್ನು ನನ್ನ ಇತಿಮಿತಿ ಒಳಗಡೆ ನಾನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ ಪ್ರಕಾರವಾಗಿ ಪ್ಲಾನ್ ಮಾಡಿದೆ. 4 ಜನ ರೈತರನ್ನು, ಕೋಆಪರೇಟಿವ್ ಸೊಸೈಟಿಗಳನ್ನು ಏನಾಗಬೇಕು, ರಿಕ್ವೈರ್ಮೆಂಟ್ ಏನಿದೆ ನಮ್ಮದು ಅಂತ ಹೇಳ್ತಕ್ಕಂಥದ್ದು, ಅವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅದಕ್ಕೆ ಒಂದು ಆಲೋಚನೆಯನ್ನು ನಾವು ಮಾಡ್ತಾಯಿದ್ದೀವಿ. ಮಲೆನಾಡಿನ ಎಕಾನಮಿ ಮತ್ತು ರೈತರ ಬೆನ್ನೆಲುಬಾಗಿದ್ದು ಅಡಿಕೆಗೆ ಭಾಳ ಸಂಕಷ್ಟದಲ್ಲಿದೆ. ಅಡಿಕೆ ಎಲೆ ಚುಕ್ಕೆ ರೋಗ, ಹಳದಿ ರೋಗ, ಬೇರೆ ಬೇರೆ ಕಾರಣಕ್ಕೆ ಅಡಿಕೆ ಸರ್ವನಾಶದ ಸ್ಥಿತಿಯಲ್ಲಿದೆ. ಅಡಿಕೆಯನ್ನೇ ನಂಬ್ಕೊಂಡವ್ರ ಬದುಕು ಭಾಳ ದುಸ್ತರವಾಗಿದೆ. ಅವರಿಗೆ ಪರ್ಯಾಯ ಏನು ಅನ್ನೋದನ್ನು ಹುಡುಕ್ತಾ ಇದ್ದಾರೆ ಮಲೆನಾಡಿನ. ಕೆಲವರು ಪರ್ಯಾಯ ಬೆಳೆಗಳು, ನೀವು ಹೇಳಿದ ಕಾಳುಮೆಣಸು, ದಾಲ್ಚಿನ್ನಿ ಅಥವಾ ಕೋಕೋ ಈ ಥರದನ್ನು ಕಂಡುಕೊಂಡಿದ್ದಾರೆ. ಆದರೆ ಅದ್ರ ಬಗ್ಗೆ ಹೆಚ್ಚು ಇನ್ನೂ ಭರವಸೆ ಜನಸಾಮಾನ್ಯರಿಗಿಲ್ಲ. ಈಗ ನಾನು ಏನು ಹೇಳ್ತೀರಾ? ನನ್ನ ಅಭಿಪ್ರಾಯ ಏನು ಅಂದರೆ, ಮುಂಚೆ ನಮ್ಮ ತೋಟಗಳೆಲ್ಲ ಅತ್ಯಂತ ಸಂಪದ್ಭರಿತವಾದಂಥ ಉಪಬೆಳೆಗಳಿಂದ ಕೂಡಿತ್ತು. ಬಾಳೆ ಇತ್ತು ನಮ್ಮ ಹತ್ರ,
ವೀಳ್ಯದೆಲೆ ಇತ್ತು, ಯಾಲಕ್ಕಿ ಇತ್ತು, ಕಾಳುಮೆಣಸು ಇತ್ತು, ಲವಂಗ ಇತ್ತು. ಈ ಥರದ ಪರ್ಯಾಯ ಬೆಳೆಗಳನ್ನು ನಾವು ಬೆಳೀತಾ ಇದ್ವಿ. ಎಲ್ಲಿ ಅಡಿಕೆಗೆ ರೈಟ್ ಜಾಸ್ತಿ ಆಯಿತೋ ಆ ಥರ ಸಂಗತಿಗಳು ಅಡಿಕೆ ಮುಖ್ಯ ಭೂಮಿಕೆಗೆ ಬಂತು. ಆಗ ನಾವು ಸಹಜವಾಗಿ ನಮ್ಮ ಉಪಬೆಳೆಗಳ ಮೇಲೆ ಇರ್ತಕ್ಕಂತಹ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿಬಿಟ್ಟು ಅದನ್ನು ಬಿಟ್ಟೇ ಬಿಟ್ವಿ, ನಾವು ನಿರ್ಲಕ್ಷ್ಯ ಮಾಡಿ. ಆದರೆ ಈಗ ಹಾಗಿಲ್ಲ. ಈ ಉಪಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೀತಕ್ಕಂತಹ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಅನಿವಾರ್ಯತೆ, ಅದು ಕಾಲದ ಕರೆ. ಆ ಸ್ಥಿತಿಯಲ್ಲಿ ನಾವು ನಮ್ಮ ಹತ್ರ ಇದೆ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ. ಮರಗಿಡಗಳಿದ್ದಾವೆ, ಅಡಿಕೆ ಗಿಡ ಇದೆ, ಕಾಳುಮೆಣಸು ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ನಮ್ಮ ಹತ್ರ ಇದ್ದಾವೆ. ನಾವು ಇರುವಂಥ ವಾತಾವರಣವನ್ನು, ಒಳ್ಳೆಯ ತಳಿಯ ಆಯ್ಕೆ, ಬಿಸಿಲಿಗೆ ಯಾವುದು ಬರುತ್ತೆ, ತೋಟಕ್ಕೆ ಯಾವುದು ಬರುತ್ತೆ, ಯಾವ ತಳಿ ಲಾಂಗ್ ಟೈಮ್ ರೋಗರಹಿತವಾಗಿ ಈಲ್ಡಿಂಗ್ ಕೊಡುತ್ತೆ, ಯಾವುದು ನಮ್ಮ ವಾತಾವರಣಕ್ಕೆ 3600ರಿಂದ 4200 ಮಿಲಿಮೀಟ್ರಿಗೆ ಸೂಟೇಬಲ್ ಆಗುತ್ತೆ, ಈ ಥರದ ಸಂಗತಿಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿ, ತಜ್ಞರ ಹತ್ರ ಚರ್ಚೆ ಮಾಡಿ, ಆ ಥರದ ಸಾಗುವಳಿಯನ್ನು, ತಳಿಯ ವೃದ್ಧತೆಯನ್ನು ಮಾಡ್ತಾ ಹೋದರೆ ನಿಜವಾಗ್ಲೂ ಒಂದು ಆಲ್ಟರ್ನೇಟಿವ್ ನಮ್ಮ ಹತ್ರ ಇವತ್ತು 68ರಿಂದ 680ರಿಂದ 700 ರೂಪಾಯಿವರೆಗೆ ಪೆಪ್ಪರ್ ನಡೀತಾ ಇದೆ. 65ರಿಂದ ಅದೇನು ಕಡಿಮೆ ರೇಟ್ ಏನಲ್ಲ. ಈ ಥರದ ಸಂಗತಿಗಳನ್ನು ನಾವು ಗಮನಿಸಬೇಕು ರೈತರು. ಮತ್ತು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಕೂಡ್ದು ಅಂತ ಹೇಳ್ತಕ್ಕಂಥದ್ದು ಒಂದು ಸಂಗತಿ. ಯಾಲಕ್ಕಿ ಹೌದು, ಮಂಗನ ಕಾಟ ಇದೆ, ಆದರೆ ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳಿದೆ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು, ಸ್ಟೇಟ್ ಹಾರ್ಟಿಕಲ್ಚರ್ ಇರ್ಬೋದು, ಸ್ಪೈಸ್ ಬೋರ್ಡ್ ಇರ್ಬೋದು, ಈ ಥರದ ಸೌಲಭ್ಯಗಳನ್ನು ಕೊಡುತ್ತೆ. ಅದನ್ನು ಉಪಯೋಗಿಸ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ತೊಗೋಬೇಕು. ಶೇಡ್ ನೆಟ್ನಲ್ಲಿ ಬೆಳೀತಕ್ಕಂಥ, ಹಸಿರು ಮನೆಯಲ್ಲಿ ಯಾಲಕ್ಕಿ ಬೆಳೀತಕ್ಕಂಥ ಈ ಥರದ ಪ್ರಯತ್ನಗಳು ಪ್ರಾರಂಭ ಆಗಿದೆ. ನಮ್ಮ ಮಿತಿ ಒಳಗಡೆ ನಾವೇನು ಮಾಡ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೋದು, ಎಷ್ಟು ವಾಪಸ್ ತೆಗಿಬೋದು, ಈ ಥರದ ಆಲೋಚನೆ ಮಾಡಿ ರೈತ ಅಡಿಕೆಯನ್ನು ಹೊರತುಪಡಿಸಿ ಈ ಥರದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಅದನ್ನು ಫೋಕಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಇದೊಂದು ಕಾಲ. ಅದನ್ನು ಮತ್ತು ರೈತರಿಗೆ ಪ್ರಜ್ಞಾವಂತರಿದ್ದಾರೆ, ಎಲ್ಲರ ಮನೆಯಲ್ಲಿ ಮಕ್ಕಳು ಓದಿ ಬಂದಿದ್ದಾರೆ, ಓದ್ತಾ ಇದ್ದಾರೆ, ಅವರಿಗೆ ಈ ಥರದ ಮಾಹಿತಿಗಳು ಕೊರತೆ ಏನಿಲ್ಲ, ಅವ್ರ ಹತ್ರ ಮಾಹಿತಿಗಳಿದ್ದಾವೆ. ಅದು ಸಮರ್ಪಕ ನನ್ನ ಭೂಮಿಗೆ ಯಾವುದು ಅನ್ನೋದನ್ನು ಆಯ್ಕೆ, ಅದನ್ನು ಅನುಷ್ಠಾನ, ಈ ಥರದ್ರ ಬಗ್ಗೆ ಸ್ವಲ್ಪ ನಿರ್ಧಾರಗಳನ್ನ ಸರಿಯಾಗಿ ತಗೊಂಡು ಮಾಡಬೇಕು ಅಂತ. ಅಂದರೆ ರೈತನ ತೋಟ ಯಾವುದು ಮಾದರಿ ತೋಟ ಇದೆ, ಯಾರು ಬೆಳೆದಿದ್ದಾರೆ, ಯಾರ್ದು ಸಕ್ಸಸ್ ಸ್ಟೋರಿ ಇದೆ, ಈ ಥರದ್ದನ್ನು ಜನರ ಮಧ್ಯೆ ಚರ್ಚೆ ಮಾಡೋದಕ್ಕೆ ಬಯಸ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಸಮಾಜದಲ್ಲಿ ಬೇರೆ ಸಂಗತಿಗಳು ಮಾತ್ರ ಫೋಕಸ್ ಆಗುತ್ತೆ. ರೈತ ಬೆಳೆದಿರ್ತಕ್ಕಂಥ ಬೆಳೆ, ಅವನು ಮಾಡಿರ್ತಕ್ಕಂಥ ಸಾಧನೆ, ಈ ಥರದ ವಿಷಯಗಳು ಗೌಣ ಆಗಿಬಿಡುತ್ತೆ. ನಾವು ಆ ಥರದ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಕಾರ್ಯಾಗಾರಗಳನ್ನು ಯಾರು ಯಶಸ್ಸಾಗಿ ಬೆಳೆದಿದ್ದಾರೋ ರೈತ, ಅವರು ತೋಟದಲ್ಲೇ ಮಾಡಬೇಕು ಅಂತ ನಾವು ಆಲೋಚನೆಯನ್ನು ಮಾಡಿದ್ದೇವೆ. ತೋಟಗಾರಿಕೆ ಇಲಾಖೆ ಕೂಡ ಅದಕ್ಕೆ ಅವರಲ್ಲೂ ಆ ಆಲೋಚನೆಗಳು ಬಂದಿದೆ. ಅಂದರೆ ಇದನ್ನು ಬೆಳೆದಿರ್ತಕ್ಕಂಥದ್ದನ್ನು ರೈತರಿಗೆ ತೋರಿಸಿ 4 ಜನರನ್ನು ಈ ಕೃಷಿ ಕ್ಷೇತ್ರ ಈ ಥರ ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ತಕ್ಕಂಥ ಆಸಕ್ತಿ ಮೂಡಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸಗಳು ಸ್ಪೈಸ್ ಬೋರ್ಡ್ನಲ್ಲೂ ನಡೆಯುತ್ತೆ, ಬೇರೆ ಇಲಾಖೆಗಳಲ್ಲೂ ಆ ಥರದ ಚಟುವಟಿಕೆಗಳು ನಡೆಯುತ್ತೆ. ಅಲ್ಲಿ ನಾವೇನು ಒಂದೇ ಬೆಳೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇನಿಲ್ಲ. ಈಗ ಇಡೀ ಭಾರತದಾದ್ಯಂತ ರೈತರ ರೆಪ್ರೆಸೆಂಟೇಷನ್ ಇದೆ. ಹಸಿಮೆಣಸು ಬೆಳೆಯೋವನು ಇದ್ದಾನೆ, ಬ್ಯಾಡಗಿ ಮೆಣಸು ಬೆಳೆಯೋರು ಇದ್ದಾರೆ, ಬೇರೆ ಬೇರೆ ನಾರ್ತ್ ಈಸ್ಟಿನ ರೆಪ್ರೆಸೆಂಟೇಷನ್ ಇದೆ. ಅವ್ರವ್ರ ಭಾಗದ ಅವ್ರವ್ರ ಸಮಸ್ಯೆಗಳು, ಅವರವರ ರೈತರ ಸಮಸ್ಯೆಗಳು ವಿಭಿನ್ನವಾಗಿರ್ತವೆ. ಅಲ್ಲಿಯ ಪಾಲಿಸಿಗಳು ಕೂಡ ವ್ಯತ್ಯಾಸಗಳಿದ್ದಾವೆ. ನಮ್ಮಲ್ಲಿ ಇರೋಂಥ ಪಾಲಿಸಿ ಅಲ್ಲಿಲ್ಲ. ಅಲ್ಲಿ ಇನ್ನೂ ಜಾಸ್ತಿ ರೈತರಿಗೆ ನಾರ್ತ್ ಈಸ್ಟ್ನಲ್ಲಿ ಇಂಟೀರಿಯರಿಂದ ಸ್ಪೈಸ್ ಬೋರ್ಡು ಅಥವಾ ಭಾರತ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಆ ಥರದ ಯೋಜನೆಗಳು ನಮ್ಮಲ್ಲೂ ಆಗಬೇಕು ಅನ್ನೋದು ಈ ಥರದ ರೆಪ್ರೆಸೆಂಟೇಷನನ್ನು ಈಗ ನಾವು ಮಾಡಿದ್ದೇವೆ. ಒಂದು ಸ್ಪೈಸ್ ಹಬ್ ಆಗಬೇಕು, ಒಂದು ಮಲೆನಾಡಿನ ಭಾಗದ ಒಂದು ಸ್ಪೈಸ್ ಹಬ್ ಆಗಬೇಕು. ಮತ್ತು ಈ ಸಸ್ಯದ ಏನು ನರ್ಸರಿಯಿಂದ ಪ್ರಾರಂಭ ಮಾಡಿ ಎಕ್ಸ್ಪೋರ್ಟ್ ಆಗುವವರೆಗಿನ ಚಟುವಟಿಕೆಗಳು ಬೇರೆ ಎಲ್ಲೋ ಕೇಂದ್ರೀಕೃತ, ಎಲ್ಲೋ ರಾಜಧಾನಿ ಕೇಂದ್ರೀಕೃತ ಆಗಕೂಡ್ದು. ಈ ಥರದ ಜಾಗದಲ್ಲೇ ಆಗಬೇಕು. ಇವತ್ತಿನ ಕಾಲದಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಥವಾ ಇರತಕ್ಕಂಥ ನಮಗೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಇರತಕ್ಕಂತಹ ರೋಡು ಮತ್ತು ಏರ್ ಕನೆಕ್ಟಿವಿಟಿ ಈ ಥರದನ್ನು ಇಟ್ಕೊಂಡು ಯಾವ ಚಟುವಟಿಕೆಗಳನ್ನು ಇಲ್ಲೂ ಕೂಡ ಮಾಡೋದಕ್ಕೆ ಅವಕಾಶಗಳಿದೆ. ಆವಾಗ ಸಹಜವಾಗಿ ಉದ್ಯೋಗ ಸೃಷ್ಟಿ ಮತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಆಲೋಚನೆಗಳು ಬಂದರೆ ಎಂಟರ್ಪ್ರೆನರ್ಶಿಪ್ ಈ ಥರದ್ದೆಲ್ಲ ಸಹಜವಾಗಿ ನಮ್ಮ ಊರಿನಲ್ಲಿ ಡೆವಲಪ್ ಆಗುತ್ತೆ. ಆಲೋಚನೆಗಳು ದೊಡ್ಡದಿರ್ಬೋದು, ಪ್ರಾಕ್ಟಿಕಲ್ಲಾಗಿ ಅದನ್ನು ಆ ಹಂತಕ್ಕೆ ಆಲೋಚನೆಗಳನ್ನು ಮಾಡ್ತಾ ಇವತ್ತಲ್ಲ ನಾಳೆ ಅದನ್ನು ಆಗುವ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಕಾಂಕ್ರೀಟ್ ಕೆಲಸಗಳನ್ನು ಇದರಲ್ಲಿ ಮಾಡ್ತಾ ಹೋಗೋದು ಅಂತ ಹೇಳ್ತಕ್ಕಂಥದ್ದು ಒಂದು ಅಭಿಪ್ರಾಯ. ರೈತರನ್ನ ಮತ್ತು ಕೋಆಪರೇಟಿವ್ ಸೊಸೈಟಿಗಳನ್ನು, ಸಂಸದರನ್ನು, 2-3 ಜಿಲ್ಲೆಯ ಸಂಸದರು, ನಮ್ಮ ಜಿಲ್ಲೆಯೂ ಸೇರಿ, ಪಕ್ಕದ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಸೇರಿ ಆ ಥರದ್ದು ಯಾರ ಹತ್ರ ಎಲ್ಲ ನಾವು ಸಹಾಯ ತೊಗೋಬೋದು ಇದಕ್ಕೆ ಅನ್ನೋ ಸಂಗತಿಗಳನ್ನು ಮಾತಾಡಿದೆ. ಸಂದರ್ಭೋಚಿತವಾಗಿ ಅವ್ರನ್ನೆಲ್ಲರನ್ನೂ ಸಹಕಾರ ತೊಗೊಂಡು ಅವರೆಲ್ಲರ ಮೂಲಕನೂ ಮಲೆನಾಡು ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಆಲೋಚನೆಗಳನ್ನು ಮತ್ತು ದುರ್ಗಾಮಿ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಬೇಕಾಗಿರೋಂಥ ಕ್ರಮಗಳನ್ನು ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಇವಾಗ ಮಲೆನಾಡಲ್ಲಿ ಈಗ ಸಾಂಬಾರು ಬೆಳೆಗಳು ಅಂದರೆ
ಭಾಳ ಕಾಮನ್ ಆಗಿರೋದು ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಸ್ವಲ್ಪ ಭಾಳ ಕಡಿಮೆ ಪ್ರಮಾಣದಲ್ಲಿದೆ. ಇದೇನೆ ಮುಖ್ಯವಾಗಿ. ನೀವು ಈಗ ಮೆಂಬರ್ ಆಗಿ ನೀವು ರೈತರಿಗೆ ಏನು ಸಲಹೆ, ಹೊಸ ಬೆಳೆಗಳು ಯಾವ್ಯಾವ ಇದಾವೆ, ಹೊಸ ಅವಕಾಶಗಳು ಏನಿಲ್ಲ. ಈಗ ಕಾಳುಮೆಣಸು ಸಹಜವಾಗಿ ನಮ್ಮ ವಾತಾವರಣಕ್ಕೆ ತುಂಬ ಸೂಟಬಲ್ ಆಗಿದೆ ಮಲೆನಾಡಿನಲ್ಲಿ. ಮತ್ತು ಇಲ್ಲಿ ವಾತಾವರಣ ನಮ್ಮ ಹತ್ರ ತಳಿ ಪ್ರಭೇದಗಳಿದ್ದಾವೆ, ಲೋಕಲ್ ತಳಿಗಳಿದ್ದಾವೆ, ನಮ್ಮದೇ ತಳಿಗಳಿದ್ದಾವೆ. ಅದನ್ನೇ ಜಿಯೋ ಟ್ಯಾಗ್ ಮಾಡಿ ನಾವು ಬ್ರಾಂಡ್ ಮಾಡ್ಕೋಬೋದು ನಮ್ಮ ರೈತರು. ಆ ಥರದ ಔಷಧಿ ನೋಡಿ. ಮತ್ತು ನಾವು ಫರ್ಟಿಗೇಷನ್ ಕಡಿಮೆ ಇದೆ ನಮ್ಮದು ಈ ವಿಷಯದಲ್ಲಿ. ಶುಂಠಿ ಇರ್ಬೋದು, ಅರಿಶಿಣ ಇರ್ಬೋದು, ಬೇರೆ ಎಲ್ಲ ಪ್ರದೇಶಕ್ಕೆ ಹೋಲಿಸಿದ್ರೆ ಕಡಿಮೆ. ಅದನ್ನ ಇನ್ನೂ ಕಡಿಮೆ ಮಾಡಬೇಕು. ಬೆಳೆ ಜಾಸ್ತಿ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಆಲ್ಟರ್ನೇಟಿವ್ಗಳನ್ನು ರೈತ ಮಾಡ್ಕೋಬೇಕು. ಮತ್ತು ಬೆಳೆ ಕಾನ್ಸಂಟ್ರೇಟ್ ಇದೆಲ್ಲ ನಾವು ಬೆಳೀತಾ ಇರ್ತಕ್ಕಂಥ ಸ್ಪೈಸ್ಗಳೆಲ್ಲದನ್ನೂ ಜೀವನಾವಶ್ಯಕವಾದಂಥ ಔಷಧಿಗೆ, ಜೀವನಾವಶ್ಯಕವಾಗಿರ್ತಕ್ಕಂಥ ಆಹಾರದ ವಿಷಯಕ್ಕೆ ಹೋಗ್ತಕ್ಕಂಥ ಸಂಗತಿ ಆಗಿರೋದ್ರಿಂದ ನಾವು ಬಯೋಡೈವರ್ಸಿಟಿ ಮತ್ತು ಆರ್ಗ್ಯಾನಿಕ್ ಮಿಶ್ರಣ ಬೇಡ ಅಂತ ನಾನೇನು ಹೇಳಲ್ಲ. ಇವತ್ತಿನ ಕಾಲಮಾನದಲ್ಲಿ ಫರ್ಟಿಗೇಷನ್ ಬೇಕಾಗುತ್ತೆ. ಅದು ಅದನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಮಿಗಿಲಾಗಲಾರದಂಗೆ, ರಿಜೆಕ್ಟ್ ಆಗದ ರೀತಿಯಲ್ಲಿ ನಮ್ಮ ಇತಿಮಿತಿ ಒಳಗಡೆ ಬಳಸಿ ನಾವು ಅದನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲದನ್ನು ನಾವು ಮಾಡಬೇಕು. ಎಲ್ಲದರಲ್ಲೂ ಅವಕಾಶ ಇದ್ದಾವೆ. ಅರಿಶಿಣಕ್ಕೆ ಸಿಕ್ಕಾಪಟ್ಟೆ ಅವಕಾಶ ಇದೆ, ನಮ್ಮ ಜಾಗಕ್ಕೆ ಸೂಟಬಲ್. ಅದು ಯಾಲಕ್ಕಿ ಒಳ್ಳೆ ರೇಟ್ ಇದೆ, ಬಿಟ್ಬಿಟ್ಟಿದ್ದೀವಿ ನಾವು ಆ ಕೃಷಿಯನ್ನು. ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಕಾಡು ಪ್ರಾಣಿಗಳ ಹಾವಳಿ ಹಿಂದೂ ಇತ್ತು, ಅದನ್ನೇ ಮುಖ್ಯವಾಗಿ ಹೇಳ್ತಾ ನಾವು ಅಲ್ಲಗಳೆಯೋಕ್ಕಾಗಲ್ಲ. ಆಲ್ಟರ್ನೇಟ್ ಆಲೋಚನೆಗಳನ್ನ, ತಂತ್ರಜ್ಞಾನವನ್ನು, ವ್ಯವಸ್ಥೆಗಳನ್ನು ಅದಕ್ಕೆ ಬೇಕಾಗಿರೋ ಹಾಗೆ ನಾವು ರೂಢಿಸ್ಕೋಬೇಕು. ಈಗ ನೀವು ಹೇಳಿದ್ರೆ ಮೆಶ್ ಹಾಕಿ ಶೆಡ್ ನೆಟ್ಟಲ್ಲಿ ಬೆಳೆಯುವ ಅವಕಾಶ ಡೆಫಿನೆಟ್ಲಿ, ಎಸ್ಪೆಷಲಿ ಅದಕ್ಕೆ ಸಪೋರ್ಟ್ ಕೂಡ ಇದೆ. ಸರ್ಕಾರದಿಂದ ಸಬ್ಸಿಡಿ ಇದೆ, ಅದನ್ನು ಬಳಸ್ಕೋಬೇಕು ರೈತ. ಟ್ರೈ ಆ್ಯಂಡ್ ಎರರ್ ಎಲ್ಲದನ್ನು ಒಟ್ಟಿಗೆ ಆಗಲ್ಲ, ಸಕ್ಸಸ್ ನಿಧಾನಕ್ಕೆ ಬರುತ್ತೆ. ಆದರೆ ಸಾಧನೆಯಿಂದ ಸ್ವಲ್ಪ ಬೇರೆ ಎಲ್ಲದಕ್ಕಿಂತ ನಮ್ಮಲ್ಲಿ ರೈತಾಪಿದಲ್ಲಿ ಸ್ವಲ್ಪ ಅದು ನಿಧಾನಕ್ಕೆ ಬರೋದು ಯಶಸ್ಸು. ಅದ್ರ ಬಗ್ಗೆ ಮತ್ತು ನಿರಂತರತೆ ಇರಬೇಕು. ಮಾಡಿದ್ವಿ ಬಿಟ್ಬಿಟ್ವಿ, ಅದಾಗೋದಿಲ್ಲ ಅಂತ ಕೈ ಚೆಲ್ಲಿದ್ವಿ, ಈ ಥರ ಹಾಕ್ಕೊಡ್ದು ಮಾಡಿದರೆ ಆಗುತ್ತೆ. ಆ ಥರದ್ದೆಲ್ಲ ಆಲೋಚನೆಗಳನ್ನು ನಾವು ಡೆಫಿನೆಟ್ಲಿ ಮಾಡ್ತೀವಿ. ನಾವೊಂದು 250 ರೈತರನ್ನ, ಉದಯೋನ್ಮುಖ ರೈತರನ್ನ ನಮ್ಮ ತಾಲೂಕಿನಲ್ಲಿ ಗುರುತಿಸಿ ಅವ್ರ ಮೂಲಕ ಈ ಚಟುವಟಿಕೆಯನ್ನು ಮಾಡಬೇಕು, ಯಾಲಕ್ಕಿ ಮತ್ತು ಕಾಳುಮೆಣಸಿಗೆ ಅಂತ ಹೇಳ್ತಕ್ಕಂಥ ಆಲೋಚನೆಗಳಿದೆ. ಆ ಪ್ರಕ್ರಿಯೆಗಳು ನಮ್ಮಲ್ಲಿ ಪರಂಪರಾಗತ ಕೃಷಿ ಯೋಜನೆ ಅಂತ ಬಂದಿದೆ ಕೇಂದ್ರ ಸರ್ಕಾರದ್ದು. ಈ ಭಾಗದಲ್ಲಿ ಅದರದ್ದು ಕರೂರು ಮತ್ತು ಬಾಳಂಗಿ ಹೋಬಳಿದಲ್ಲಿ ಅದು ಕ್ಲಸ್ಟರ್ ವೈಸ್ ಆ ಥರದ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರದ್ದು ಸಹಭಾಗಿತ್ವ ಇದೆ ಇದರಲ್ಲಿ. ಆ ಥರ ರೈತರನ್ನು ಗುರುತಿಸಿ ನಾವು ಅವರನ್ನು ಕೃಷಿ ಬಗ್ಗೆ, ಅದರಲ್ಲೂ ಈ ಥರ ಸ್ಪೈಸ್ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಕ್ರಮಗಳನ್ನು ಮಾಡೋದ್ರ ಬಗ್ಗೆ ಒಂದು ಜಾಗೃತಿ ಅಭಿಯಾನವನ್ನು ನಾವು ಮಾಡ್ತೇವೆ. ಸರ್, ಇನ್ನೊಂದು ಗಮನಾರ್ಹ ವಿಷಯ ಅಂದರೆ, ಈ ಮಧ್ಯೆ ನಮ್ಮ ಯುವಕರು ಕೃಷಿಯಿಂದ ವಿಮುಖರಾಗಿದ್ದರು. ಈ ಕಳೆದ ಒಂದು 8-10 ವರ್ಷಗಳಿಂದ ಈ ಕಡೆ ಹೊಸ ಆಸಕ್ತಿ ಅವರಲ್ಲಿ ಮೂಡಿದೆ ಕೃಷಿ ಬಗ್ಗೆ. ಅದು ಕೋವಿಡ್ ಸಮಯದ ಇದಿರ್ಬೋದು, ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದ ಕಾರಣಕ್ಕಿರ್ಬೋದು, ಅಥವಾ ಇನ್ನೇನೋ ಕಾರಣಕ್ಕಿರ್ಬೋದು. ಕೃಷಿ ಬಗ್ಗೆ ಯುವಕರು ಎಸ್ಪೆಷಲಿ ಹಳ್ಳಿಗಳನ್ನು ಬಿಟ್ಟು ನಗರಕ್ಕೆ ಹೋದವರು ಮತ್ತೆ ವಾಪಸ್ ಹಳ್ಳಿಗಳಿಗೆ ಬಂದು ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂಥ ಯುವಕರಿಗೆ ಈ ಸಾಂಬಾರು ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಯಾವ ಥರದ ಮಾರ್ಗದರ್ಶನ ಬೇಕಿದೆ, ಅದು ಸಿಗಬೇಕಿದೆ ಮಂಡಳಿಯಿಂದ. ನಿಮ್ಮ ಸಲಹೆ ಏನು ಅಂತ? ಇಲ್ಲ ಈಗ ನೋಡಿ, ಈಗ ನಾವು ಅಂದ್ಕೊಂಡಿದ್ವಿ ನಾವೆಲ್ಲ ಕೃಷಿಯಿಂದ ವಿಮುಖರಾಗ್ಬಿಟ್ಟಿದ್ದಾರೆ ಜನ ಅಂತ ಅಂದ್ಬಿಟ್ಟು. ನಮ್ಮ ಹತ್ರ ಕೃಷಿ ಅಧಿಕಾರಿಗಳ ಒಡನಾಟ ಮತ್ತು ಅವರ ಡಾಟಾಗಳನ್ನೆಲ್ಲ ನಾವು ತೆಗೆದವ್ರು ಮಾತಾಡುವ ರೀತಿಯನ್ನು ನೋಡಿದಾಗ ಬಹಳ ಜನ ಹೊರಗಡೆ ಇರ್ತಕ್ಕಂಥ ಹುಡುಗರು ಕೃಷಿಯಲ್ಲಿ ಆಸಕ್ತಿಯನ್ನು, ತಂತ್ರಜ್ಞಾನವನ್ನು ಅಥವಾ ಇದನ್ನು ಬಯಸಿದ್ದಾರೆ. ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ವೀಕೆಂಡ್ನಲ್ಲಿ ಬಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶನಿವಾರ ಬರ್ತಾರೆ, ಸೋಮವಾರ ಭಾನುವಾರ ಸಂಜೆ ಹೊರಡ್ತಾರೆ. ಆದರೆ ಆ ದಿನದಲ್ಲಿ ಮನೆಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕೃಷಿ ಭೂಮಿ ಅಂತಂದರೆ ಒಂದು ಸಂಸ್ಕೃತಿ ಅದು. ಅದನ್ನು ಅವರು ಬಿಟ್ಟು ಯಾರೂ ಇರಲಿಕ್ಕಾಗೋದಿಲ್ಲ. ಅದನ್ನು ಬಿಟ್ಟರೆ ನಮ್ಮದು ಕಲ್ಚರೇ ಹೊರಟೋಗ್ಬಿಡುತ್ತೆ, ಒಂದು ರೈತಾಪಿಯ ಕಲ್ಪನೆನೇ ಹೊರಟೋಗ್ಬಿಡುತ್ತೆ. ನಾನು ಯಾರಿಗೆಲ್ಲ ನಿಮ್ಮ ಹತ್ರ ನೋಡಿ ಆಸಕ್ತಿ ಇದೆಯೋ ಅವರು ಬಂದು ಕೃಷಿಯಲ್ಲಿ ತೊಡಕಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. AI ಒಂದು ಸಮ್ಮಿಟ್ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತು. ಹಾಗೆ ಒಂದು ಚರ್ಚೆಗೆ ಬಂದಿರೋ ಅಂಥ ವಿಷಯ ನಂದನ್ ನೀಲಕಣಿ ಅವರು ಹೇಳಿರೋದು. ಅವ್ರು ಏನು ಹೇಳಿದರು ಅಂದರೆ, ಪ್ರಧಾನಮಂತ್ರಿಗಳು ಸ್ವಲ್ಪ ದಿನದ ಮುಂಚೆ ನಮ್ಮನ್ನು ಕರೆಸಿದ್ರು. ಅವರು ಈ ದೇಶದ ಗೋವಿಗೆ ನೀವೇನಾದರೂ ಒಂದು AI ನಮಗೆ ಒಂದು ಡೆವಲಪ್ ಮಾಡಿ ಕೊಡಬೇಕು ಪ್ರಾಡಕ್ಟ್ ಅಂತ ಅಪೇಕ್ಷೆ ಪಟ್ಟರು. ನಾವು ಆ ಪ್ರಕಾರವಾಗಿ ಇವಾಗ ಒಂದು ಡೆವಲಪ್ ಮಾಡಿದೆ. ಅದವರು ಗುಜರಾತ್ನಲ್ಲಿರ್ತಕ್ಕಂತಹ ಅಮೂಲ್ ಮಾರನೇ ದಿನ ಬಂದು ನಮ್ಮನ್ನು ಫಾಲೋ ಅಪ್ ಮಾಡಿದರು. ನಾವೊಂದು ಮಾಡಿದ್ದೇವೆ ರೇಡಿಯೋ ಕಾಲರ್ ಥರ. ಆ ರೇಡಿಯೋ ಕಾಲರ್ ಮೂಲಕ ಎಲ್ಲಿದೆ ತಂತ್ರಜ್ಞಾನ ಅಂತ ಕೇಳಿದ್ರೆ, ಪ್ರತಿಯೊಂದು ಹಸುವಿನ
ಗರ್ಭಧಾರಣೆ ಯಾವಾಗ ಆಗುತ್ತೆ, ಅದೇನು ಸಿಮೆನ್ಸ್ ಹೆಂಗೆ ನಡೀತಾ ಇದೆ, ಹಾಲು ಎಷ್ಟು ಕೊಡುತ್ತೆ, ಏನು ರೋಗ ಇದೆ ಅದಕ್ಕೆ, ಇವತ್ತೇನು ಟೆಂಪರೇಚರ್ ಇದೆ, ಈ ಥರದ ಸಮಗ್ರ ಗೋವಿನ ಮಾಹಿತಿ ಮೊಬೈಲ್ ಆ್ಯಪ್ಗೆ ಬರುತ್ತೆ ಒಬ್ಬ ಕೃಷಿಕನಿಗೆ. ಆ ಥರ ಒಂದು ಡೆವಲಪ್ ಮಾಡಿದ್ದೀವಿ ಆ್ಯಪನ್ನು ಅಂತ. ಈ ಥರದ ತಂತ್ರಜ್ಞಾನ ಬರ್ತಾ ಇರೋ ಕಾಲಘಟ್ಟದಲ್ಲಿ ಹಿಂದಿನ ಜನ್ರೇಷನ್ನವರಿಗೆ ಆ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮಾಡೋದು ಕಷ್ಟ ಆಗುತ್ತೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಜೈನ್ ಅವರು ಈಗೆಲ್ಲ ಬಂದಿದೆ ಟೆಕ್ನಾಲಜಿ. ಈಗ ವಾಟರ್ ಮ್ಯಾನೇಜ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗೇಟ್ ವಾಲ್ಗಳನ್ನು ಮತ್ತೊಂದನ್ನು ಆಟೋಮೇಷನ್ ಮಾಡಿದ್ದಾರೆ. ಅದನ್ನು ಆ್ಯಪ್ನಲ್ಲಿ ನಾವು ಮಾಡ್ಬೋದು ಅಂತ. ನಾವು ಕೂಡ ಮೊಬೈಲಲ್ಲೇ ಪಂಪ್ ಆನ್ ಮಾಡೋದು, ಆಫ್ ಮಾಡೋದು, ಈ ಥರ ಸಿಂಪಲ್ ಟೆಕ್ನಾಲಜಿಯನ್ನು ನಾವು ಬಳಸ್ತಾ ಇದ್ದೀವಿ. ಈ ಥರ ಅದಿನ್ನು ಟೆಕ್ನಾಲಜಿ ಡೆವಲಪ್ ಆಗ್ತಾ 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 ಕೃಷಿನೂ ಸುಲಭ ಆಗುತ್ತೆ. ಆವಾಗ ಹೊರಗಡೆ ಇರೋರ ಸಹಾಯ, ಆ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥವ್ರ ಸಹಾಯ ಕೃಷಿ ಕ್ಷೇತ್ರಕ್ಕೆ ಬೇಕಾಗುತ್ತೆ. ಅವರು ಬಂದು ತೊಡ್ಕೊಳ್ಳೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ. ಉದಾಹರಣೆಗೆ ಸ್ಪೈಸು ಏನು ಅಂತ ಕೇಳಿದರೆ, ನೀವು ನೇರ ಭಾರತದ GDPಗೆ ಒಂದು ಗಮನಾರ್ಹವಾದಂತಹ ಮೊತ್ತ ಕೊಟ್ಟಂಗೆ. ನೀವು ಬೆಳೀತಕ್ಕಂತಹ ಎಲ್ಲ ಬೆಳೆಗಳು ಎಕ್ಸ್ಪೋರ್ಟ್ ಆಗ್ತವೆ. ಡೊಮೆಸ್ಟಿಕ್ಕಲ್ಲೂ ಅಷ್ಟೇ ಸೇಲ್ಸ್ ಇದೆ, ಆದರೆ ಎಕ್ಸ್ಪೋರ್ಟು ಇದೆ. ಸೊ ಅದಕ್ಕೆ ಆ ಥರದ ಪ್ರಕ್ರಿಯೆಯಲ್ಲಿ ನೀವು ಒಂದು ದೇಶ ಕಟ್ಟ ಕೆಲಸ ಇದು. ಇರುವಂಥ ಕೃಷಿ ಭೂಮಿಯನ್ನು, ಭೂಮಿಯ ಜಾಗವನ್ನು ವ್ಯತ್ಯಾಸ ಮಾಡದೆ ಎಲ್ಲ ಜಾಗವನ್ನು ಸದ್ಬಳಕೆ ಮಾಡಿಕೊಂಡು ಯಾವುದನ್ನೆಲ್ಲ ಬೆಳೆಯೋಕ್ಕೆ ಸಾಧ್ಯವೋ ಆ ಥರದನ್ನು ಬೆಳಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾವು ಹಾಕಿದ್ದೇವೆ. ಅಡಿಕೆಯನ್ನು ಹಾಕಿದ ನಮ್ಮಲ್ಲೂ ಇದೆ, ಅಡಿಕೆಗಳಿದ್ದಾವೆ. ಈಗ 3 ವರ್ಷದ ನಂತರ ನಾವು ಸಹಜವಾಗಿ ಅದಕ್ಕೆ ಕಾಳುಮೆಣಸು ಹಾಕ್ಬೋದು. ಅಲ್ಲೂ ಕೂಡ ನಾವು ಅದಕ್ಕೆ ಈಗ ಸುಣ್ಣ ಹೊಡೆಯೋದು ತಪ್ಪುತ್ತೆ. ಪಶ್ಚಿಮಾಭಿಮುಖವಾಗಿ ಮತ್ತು ಮಧ್ಯಾಹ್ನದ ನಡುನತ್ತಿ ಬಿಸಿಲುಗಳು ಬರಬಾರ್ದು ಅಡಿಕೆ ಗಿಡಕ್ಕೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀವು ರೆಸ್ಕ್ಯೂ ಮಾಡ್ಕೋಬೋದು. ಈ ಥರ ನಾನು ಹೇಳೋದು, ನಮ್ಮ ಹತ್ರಕ್ಕೆ ಇರುವಂಥ ಜಾಗಗಳನ್ನೇ ಬಳಸ್ಕೊಂಡು ಹೊಸ ಜಾಗದಕ್ಕಿಂತ ಅದನ್ನಲ್ಲೇ ಡೆವಲಪ್ ಮಾಡ್ತಾ ಹೋಗೋದು. ಹೊರತುಪಡಿಸಿಯೂ ನಾವು ಈಗ ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಪದ್ಧತಿಗಳು ಬಂದಿದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಬೆಳೀತಕ್ಕಂಥ ಪದ್ಧತಿಗಳನ್ನು ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೇವೆ. ಯಾವುದೂ ಇಲ್ಲಪ್ಪ, ಜೀವ ಇರಲಾರ್ದಂಥ ನಿರ್ಜೀವ ವಸ್ತುವಿಗೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಬೆಳಿಬೋದು, ಇದೆಲ್ಲ ವಿಯೆಟ್ನಾಂನಲ್ಲಿ ನಡೀತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ನಮಗೂ ಎಲ್ಲ ಸ್ವಲ್ಪ ಕೆಲವರು ಮಾರ್ಗದರ್ಶನ ಕೊಟ್ಟರು, ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಅಂತ. ನೋಡಿ ನಾವು ಬೆಳೆದಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ. ಈಗ ಸ್ಟಾರ್ಟ್ ಆಗಿದೆ. ಸಿಮೆಂಟಿನ ಪೋಲ್ಗೆ ನಾವು 14 ಅಡಿ ಸಿಮೆಂಟ್ ಪೋಲು, ಇದಕ್ಕೆ ನಾವು ಕಾಳುಮೆಣಸನ್ನು ನಾವು ಹಬ್ಸಿದ್ದೇವೆ. ಈಗ ಒಂದು ತಿಂಗಳಾಯಿತು ಗಿಡ ನೆಟ್ಟು, ನಾವು 1.25 ತಿಂಗಳಾಯಿತು. ಈಗಲೇ ಶೂಟ್ಸ್ ಪ್ರಾರಂಭ ಆಗಿದೆ. ಈಗ ಮುಂದಿನ ಅಷ್ಟೊತ್ತಿಗೆ ಇದೊಂದು ಪ್ರಾರಂಭಿಕ ಒಂದು 2-3 ಅಡಿ 4 ಅಡಿ ಹಬ್ಬ ಬಿಡುತ್ತೆ. ಸೊ ಈ ಥರ ಇರುವಂಥ ಜಾಗವನ್ನು ಉಪಯೋಗ ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಂಡು ಏನೆಲ್ಲ ಸಾಧ್ಯವೋ ಅದನ್ನು ಮಾಡ್ಬೋದು. ಇದು ರೈಟ್ ಟೈಮ್. ಬೇರೆ ವಿಷಯಗಳಿಗೆ ನಾವು ಪರ್ಯಾಯ ಬೆಳೆಗಳ ಬಗ್ಗೆ, ಉಪಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯೋದಕ್ಕೆ ತಗೊಳ್ಳೋದಕ್ಕೆ ಇದು ರೈಟ್ ಟೈಮ್. ಕೃಷಿಯನ್ನು ನಾವು ಅಷ್ಟೊಂದು ಸೀರಿಯಸ್ ಆಗಿ, ರೋಗಗಳು ಇದೆ ಇಲ್ಲ ಅಂತ ನಾನೇನು ಹೇಳಲ್ಲ. ಒಂದು 10 ವರ್ಷ 12 ವರ್ಷಕ್ಕೊಂದ್ಸಲ ತಳಿಗಳು ರೋಗ ಬಂದ್ಬಿಡುತ್ತೆ. ಮತ್ತು ಮಧ್ಯಂತರದಲ್ಲಿ ಅಡಿಕೆಗೆ ಬಹಳ ಬೆಳೆ ಬಂದಿರೋದ್ರಿಂದ ಕೃಷಿ ಅಂದರೆ ಅಡಿಕೆ ಅನ್ನೋದೊಂದು ಕಲ್ಪನೆ ಬಂದ್ಬಿಟ್ವಿ ನಾವೆಲ್ಲರೂ. ಬಿಟ್ಬಿಟ್ವಿ ನಾವು ಅದನ್ನು ಬೆಲೆ ಕಾರಣಕ್ಕೆ. ಮತ್ತು ಅದನ್ನು ಇಂಪ್ರೂವೈಸ್ ಮಾಡಲಿಲ್ಲ. ಇರುವಂಥ ಮೆಣಸಿನ ಬಳ್ಳಿಗಳಲ್ಲಿ ನಮ್ಮದು ಹಳೆಯದು, ನಮ್ಮ ಹತ್ರ ಅರಿಶಿನ ಮುಂಡ ಇತ್ತು, ನಮ್ಮ ಹತ್ರ ಕರಿಮುಂಡ ಇತ್ತು. ಆ ಥರದ ತಳಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ತಳಿಗಳನ್ನ ಟ್ರೈನೇ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಹೋಗಲಿಲ್ಲ. ಈಗ ಚಿಕ್ಕಮಗಳೂರು, ಕೊಡಗು ಮತ್ತು ಕೇರಳದಲ್ಲಿ ಮಾಡಿರೋ ರೀತಿಯಲ್ಲಿ, ಎಸ್ಪೆಷಲಿ ಟ್ರೆಡಿಷನಲ್ ಮಲೆನಾಡಿನಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಮೆಣಸಿನ ಬಳ್ಳಿಗಳ ತಳಿಗಳನ್ನು ಮಾಡಿದ್ವು ಬಿಟ್ಟರೆ ಆ ಥರದ್ದನ್ನು ಮತ್ತೆ ಹೊಸದಾಗಿ ಹೋಗಲಿಲ್ಲ. ಈಗ ಒಂದು ಕಾಲ ಈಗ ಬಂದಿದೆ. ಈಗ 10 ಕ್ವಿಂಟಲ್ 15 ಕ್ವಿಂಟಲ್ 20 ಕ್ವಿಂಟಲ್ ಬೆಳೀತಕ್ಕಂಥ 100 ರೈತರು ನಮ್ಮ ಮಧ್ಯ ಇದ್ದಾರೆ. ಇನ್ನು 5 ವರ್ಷದಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡ್ತಾ ಹೋಗಬೇಕು. ನಮ್ಮ ಹತ್ರ ಈಗ ನಮ್ಮ ಕಾಳುಮೆಣಸನ್ನು ಹೇಳೋದು ಅಂತಂದರೆ, ಕಾಳುಮೆಣಸು ನಾವು 85% ಡೊಮೆಸ್ಟಿಕ್ ಸೇಲ್ಸೇ ಇದೆ ನಮ್ಮ ಹತ್ರ. 15% ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ. 30% 25%ವರೆಗೆ ಆಗುತ್ತೆ. ಯಾಲಕ್ಕಿ ಎಕ್ಸ್ಪೋರ್ಟ್ ಇದೆ ನಮ್ಮದು. ಹೋದಷ್ಟ ನಮ್ಮಲ್ಲಿ ಬಂದಿರೋ ಅಂಥ ಎಕ್ಸ್ಪೋರ್ಟ್ನಲ್ಲಿ ಹೈಯೆಸ್ಟ್ ಬಂದಿರೋದು ರೆಡ್ ಚಿಲ್ಲಿ, ಕೆಂಪು ಮೆಣಸು. ಮೆಕ್ಸಿಕೋ ಮತ್ತು ಈ ದೇಶಗಳಿಗೆ ಸಾಸಿಗೆ ಅದು ಬಳಕೆ ಆಗಿತ್ತು, ಅಲ್ಲಿಗೆ ಹೋಗಿತ್ತು. ಸೊ ಈ ಥರ ಇದೆ. ಮಾಡಬೇಕು ಅಂದರೆ ರೈತ ಆಸಕ್ತಿ ವಹಿಸಬೇಕು ಮೊದಲನೇದಾಗಿ. ಮತ್ತು ಇರೋ ಸೌಕರ್ಯವನ್ನು ಬಳಸ್ಕೊಂಡು ಮಾಡಬೇಕು. ಅಡಿಕೆಗೆ ಒಂದೇ ಡಿಪೆಂಡ್ ಆಗ್ಕೂಡ್ದು. ಅದನ್ನು ಅದು ನಾನು ಮಾಡಬೇಡಿ ಅಂತ ಅದನ್ನು ಹೇಳಲ್ಲ. ಅದನ್ನು ಒಂದನ್ನೇ ಫೋಕಸ್ ಮಾಡಿ ಮಾಡ್ಕೊ. ಅದ್ರ ಜೊತೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಈ ಥರದ ಆಲೋಚನೆಗಳನ್ನು ಮಾಡಬೇಕು. ಈಗ ನನಗೆ ನೋಡಿ, ನಾವೆಲ್ಲ ಹಿಂಗಂದರೆ ಈ ರಾಜಕಾರಣ ಸಂಗತಿಗಳು ಬೇರೆ. ನಮಗೆ ಸಿಕ್ಕಿರೋ ಅವಕಾಶವನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ. ನಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ವಿಷಯಕ್ಕೆ ನ್ಯಾಯ ಕೊಡ್ತಕ್ಕಂಥ, ರೈತರ ಪರವಾಗತಕ್ಕಂಥ ಧ್ವನಿ ಆಗ್ತಕ್ಕಂಥ, ಸ್ಪೈಸಿಗೆ ಸಂಬಂಧಪಟ್ಟಿರಂಗೆ ನಮ್ಮ ಇತಿಮಿತಿ ಒಳಗಡೆ, ಅಲ್ಲಿ ಆ ಬೋರ್ಡಿನ ಚೌಕಟ್ಟಿನ ಒಳಗಡೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಅನುಭವ ಮತ್ತು ರೈತರ ಜೊತೆಗಿನ ಒಡನಾಟ, ಸ್ವತಃ ರೈತನಾಗಿ ಅಥವಾ ಬೇರೆ ರೈತರು ತಿಳುವಳಿಕೆ ಇನ್ನೂ ಜಾಸ್ತಿ ಇರೋರ ಹತ್ರ ಹೋಗಿ ಏನಾಗಬೇಕು ಅಂತ ತಿಳ್ಕೊಂಡು ಅಷ್ಟು ಮಾತ್ರ ನನ್ನ ಮುಂದೆ ಇರೋ ಅಂಥದ್ದು. ಬೇರೆ ಯಾವುದೇ ಸಂಗತಿಗಳ ಬಗ್ಗೆ ನಾನು ಯಾವ ಕಾಮೆಂಟನ್ನು ಮಾಡಲ್ಲ.
ಈ ಥರ ಬೋರ್ಡ್ಗಳು ಇದಕ್ಕೆ ನೇಮಕಾತಿ ಆಗುವಾಗ ಸಹಜವಾಗಿ ಒಂದು ರಾಜಕೀಯ ನೇಮಕಾತಿಗಳಾಗುತ್ತೆ. ಆದರೆ ನಿಮ್ದು ಎಕ್ಸೆಪ್ಷನ್, ಯಾಕಂದರೆ ನೀವು ಸ್ವತಃ ಸಾಂಬಾರು ಪದಾರ್ಥ ಬೆಳೆಗಾರರು, ಕೃಷಿಕರು, ಮತ್ತು ವಿಶೇಷವಾಗಿ ಮಲೆನಾಡಿನ ಕೃಷಿ ಸವಾಲುಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುವಂಥ ಒಬ್ಬ ರೈತರು, ದಿನನಿತ್ಯದ ರೈತರು, ದಿನನಿತ್ಯದ ಅವರೊಟ್ಟಿಗೆ ಇರೋದು, ನಾನು ಅದನ್ನು ಅನುಭವಿಸೋದ್ರಿಂದ. ಸೊ ಹೌದು, ಹಾಗಾಗಿ ನಿಮ್ಮ ನೇಮಕಾತಿ ಬೇರೆ ಥರ ಭಿನ್ನವಾಗಿದೆ. ಇದು ನಮ್ಮ ರೈತರಿಗೆ ಹೆಚ್ಚು ಪ್ರಯೋಜನಕ್ಕೆ ಬರುತ್ತೆ ಈ ನೇಮಕಾತಿ. ಅದನ್ನ ಎಫರ್ಟ್ ಅಂದರೆ ನಾನು ಇವಾಗ ಒಂದು 15-20 ದಿನದಲ್ಲಿ ನೇಮಕ ಆದಮೇಲೆ ಒಂದು ಸ್ವಲ್ಪ ಪ್ರಗತಿಪರ ಕೃಷಿಕರನ್ನ, ಸ್ಪೈಸ್ ಬೆಳೆದಿರೋರನ್ನ, ಆ ಸ್ಪೈಸಿಗೆ ಕೆಲಸ ಮಾಡ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿಗಳನ್ನ, ಈ ಥರದವ್ರನ್ನೆಲ್ಲ ನಾನು ಭೇಟಿ ಮಾಡಿ ಅವ್ರ ಇಶ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಿ ನಾವು ಒಂದು ಲಿಸ್ಟ್ ಮಾಡಿದೆ. ಈ ಥರದ ಒಂದು ಒಟ್ಟು ಇಷ್ಟು ಆಗಬೇಕು ನಮಗೆ, ಅದು ಎಷ್ಟು ಆಗುತ್ತೆ, ಅದಕ್ಕೆ ಏನು ಸರ್ಕಾರದಲ್ಲಿ ಏನು ಪ್ರಾವಿಷನ್ ಇದೆ, ಬೋರ್ಡ್ನಲ್ಲಿ ಏನಿದೆ, ಈ ಥರ ಸಂಗತಿಗಳು ಬೇರೆ. ಆದರೆ ಈ ಥರ ಆದರೆ ನಮ್ಮ ವೆಸ್ಟರ್ನ್ ಘಾಟಿನ ಸ್ಪೈಸ್ ಗ್ರೋವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಪಾಯಿಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿದೆ. ಆ ನಿಟ್ಟಿನಲ್ಲೇ ಈ ಥರದ್ದಾಗಬೇಕು ಅಂತ ಹೇಳ್ತಕ್ಕಂಥ ಸಂಗತಿಗಳನ್ನ ಹಂತ ಹಂತವಾಗಿ ಜಾರಿಗೆ ತರೋದಕ್ಕೆ ಪಾಲಿಸಿ ಮೇಕಿಂಗ್ನಲ್ಲಿ ಮತ್ತು ಬೋರ್ಡ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಲ್ಲಿ ಡೆಫಿನೆಟ್ಟಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಅದು ಅಂದರೆ ನನ್ನ ಕರ್ತವ್ಯ, ಅಂದರೆ ಆಸ್ ಅ ಪಾರ್ಟ್ ನಾನು ಒಬ್ಬನು ಬೆಳೆಗಾರ ಆಗಿರೋದ್ರಿಂದ ನಾನೇನು ಭಿನ್ನ ಅಂತೇನು ಅನಿಸಲ್ಲ. ನಾನು ಅವ್ರು ಏನು ಈ ನಮ್ಮ ಜನ ಅಥವಾ ಈ ಸ್ಪೈಸ್ ಬೆಳೀತಕ್ಕಂಥ ಜನರ ಏನು ಸುಖ ಕಷ್ಟಗಳಿದೆ, ವೃತ್ತ ನಷ್ಟ ಇದೆ, ಇದನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸಹಜವಾಗಿ ಅವ್ರನ್ನ ಜಾಸ್ತಿ ಉತ್ತರ ಕನ್ನಡದಲ್ಲಿ, ಶಿರ್ಸಿದಲ್ಲಿ, ಸಿದ್ದಾಪುರದಲ್ಲಿ ನಮಗಿಂತ ವಿಭಿನ್ನ ತಳಿಗಳು ಅವ್ರ ಹತ್ರನೂ ಇದೆ. ಕಾಳುಮೆಣಸಿನ ನೋಡಿ, ನಾವು ಕಾಳುಮೆಣಸಿನ ವಿಷಯಕ್ಕೆ ನಾವು 450 ವರ್ಷದ ಹಿಂದೆ ಇಲ್ಲಿಯ ಚೆನ್ನಭೈರಾದೇವಿ ಎಕ್ಸ್ಪೋರ್ಟ್ ಮಾಡ್ತಿದ್ದವಳು ಕಾಳುಮೆಣಸನ್ನು. ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಳುಮೆಣಸು ಈ ವೆಸ್ಟರ್ನ್ ಘಾಟ್ನಲ್ಲಿ ಬರುತ್ತೆ, ನಮ್ಮ ಹತ್ರ ಬರುತ್ತೆ. ಇಲ್ಲಿಯ ಬಯೋಡೈವರ್ಸಿಟಿ ಇರ್ಬೋದು, ಇಲ್ಲಿಯ ನಮ್ದು ಆರ್ಗ್ಯಾನಿಕ್ ಮೆಥಡ್ಸ್ ಇರ್ಬೋದು. ಸೊ ನಾವು ಇದನ್ನು ಬ್ರಾಂಡ್ ಮಾಡಿ ನಮ್ಮ ರೈತರು ಇನ್ನೂ ಸ್ವಲ್ಪ ಜಾಸ್ತಿ ದ್ವಿಗುಣ ಮಾಡ್ಕೊಳ್ಳೋ ಹಾಗೆ, ಮಧ್ಯವರ್ತಿಗಳಿಲ್ದೇನೆ ನಾವೇ ಮಾರ್ಕೆಟಿಂಗ್ ಮಾಡುವ ಹಾಗೆ, FPOಗಳ ಮೂಲಕ ರೈತರು ಇನ್ನೂ ಜಾಸ್ತಿ ಇದನ್ನು ಅಚೀವ್ ಮಾಡಿ, ಇದನ್ನು ಬ್ರಾಂಡೆಡ್ ಮಾಡಿ, ವ್ಯಾಲ್ಯೂ ಆ್ಯಡೆಡ್ ಮಾಡಿ, ಇದನ್ನು ಬ್ರಾಂಡೆಡ್ ಸ್ಪೈಸ್ ಮಾಡುವಾಗ ಒಂದೊಂದು ತಳಿಗಳ ಮೇಲೇ ಇದೆಲ್ಲ ಯಾವ ಸಂಗತಿಗಳಿದೆ, ಇವೆಲ್ಲ ಆಲೋಚನೆಗಳು ಬಂದಿದೆ. ಈಗೇನು ಮುಕ್ತವಾಗಿ ನಾನು ಅದನ್ನು ಹೇಳಲ್ಲ, ಅದೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡ್ತಾ ಹೋಗೋದಕ್ಕೆ ಪ್ರಯತ್ನ ನಿರಂತರತೆ ಇದೆ, ಪ್ರಯತ್ನ ಇದೆ ರೈತರ ಬಗ್ಗಾಗಿ. ಭಗವಂತ ನಿಶ್ಚಯ ಮತ್ತು ಬೋರ್ಡಿನ ಸಹಕಾರ, ಪಾಲಿಸಿದಲ್ಲಿ ಏನೆಲ್ಲ ಮಾಡೋದಕ್ಕೆ ಅನುಕೂಲತೆ ಇದೆ, ಅವು ಅವಕಾಶಗಳಿದೆ, ಉಪಯೋಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ನಾನು ಹೇಳೋದು ರೈತರ ಈ ಥರ ಫೋಕಸ್ ಮಾಡ್ಕೋಬೇಕು. ಅಂದರೆ ನಾವು ಇದನ್ನು ಅಡಾಪ್ಟ್ ಮಾಡ್ಕೋಬೇಕು. ಜೊತೆಗೆ ತೋಟಕ್ಕೆ ಹಾಕ್ತೀವಿ, ಗೊಬ್ಬರ ಮಾಡ್ತೀವಿ. ಸಹಜವಾಗಿ ನೀವು ಬೆಟ್ಟದಲ್ಲಿ ಇದೆಲ್ಲ ಕಲ್ಲು ಜಾಗ, ಮತ್ತೆ ಗೋರ್ ಕಲ್ಲು, ಮತ್ತು ನೀವು ಬೇರೆ ಏನೋ ಆಗತ್ತೆ ಅನ್ನೋ ನಿರೀಕ್ಷೆನೂ ನಮ್ದೇನಿಲ್ಲ. ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ದೀನಿ ನಾನು. ಅಂದರೆ ಮೇಲ್ಗಡೆ ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ದೀನಿ. ಆ ಟ್ಯಾಂಕಿಂದ ನಾನು ನೀರು ಬಿಡ್ತೀನಿ. ಅಂದರೆ ತಿನ್ನಿ, ಸೊನೆ ಒಂದು ತಾಗಿಸ್ಕೊಬೇಡಿ. ಮತ್ತೆ ತೊಳಿ ಜೀರಿಗೆ ಮಾಡಿ, ನಿಮಗೆ ಗೊತ್ತು, ಸ್ಮೆಲ್ ನೋಡಿ. ಅದು ಸೊನೆ ತಾಗಿಸ್ಕೋಬೇಡಿ, ಸುಟ್ಟೋಗ್ಬಿಡುತ್ತೆ ಮುಖ ಎಲ್ಲ. ಯಾವ ತಳಿ ಇದಲ್ಲ? ಇದೆಲ್ಲ ಪಣಿಯೂರು ಸರ್. ಇದು ಪಣಿಯೂರು 1. ಎಲ್ಲರದು ಬೇರೆದು ಇದೆ ನನ್ನ ಹತ್ರ. ಇದೆಲ್ಲ ಪಣಿಯೂರು 1. ಇದೆಲ್ಲ ಬೆಳೆದು ಇದ್ರದ್ದು ಕಷ್ಟ ಸುಖ ಎಲ್ಲ ಒಂದು ಅನುಭವ ಇರೋದ್ರಿಂದ, ಈಗ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಬೆಳೆಯೋದಾರೇನು, ಸಾಂಪ್ರದಾಯಿಕವಾಗಿ ಬೆಳೆಯೋದಾದ್ರೇನು, ರೈತ ಈ ಥರ ಸಂಗತಿಗಳ ಬಗ್ಗೆ ಅರಿವಿರೋದ್ರಿಂದ ನಾವು ನಮ್ಮ ಜನರ ಏನು ವಿಷಯಗಳಿದೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಂತಿಂಥ ವಿಷಯಗಳು ಆಗಬೇಕು ನಮಗೆ, ಈ ಥರದನ್ನು ಮಾಡಿಕೊಡಿ ಅಂತ ಕೇಳೋದಕ್ಕೆ. ಒಂದು ಲೆಕ್ಕದಲ್ಲಿ ರೈತರು ಈ ಥರದ ರೈತರ ರೆಪ್ರೆಸೆಂಟೇಷನ್ ಚೆನ್ನಾಗಾದರೆ ಸ್ವಲ್ಪ ಆ ಥರದ ಬೋರ್ಡ್ಗಳು ಅದ್ರ ಗಂಭೀರತೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಅಂದರೆ ರೈತರಿಗೆ ರೀಚ್ ಆಗುತ್ತೆ. ಯಾಕಂದ್ರೆ ರೈತರ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ರೈತರ ಅನುಭವಗಳ ಮೇಲೆನೆ ಅದು ಪ್ಲಾನ್ ಮಾಡೋದಕ್ಕೆ ಏನು ಬೇಕು, ರಿಕ್ವೈರ್ಮೆಂಟ್ ಏನಿದೆ, ಆ ಥರ ಸಂಗತಿಗಳು.